ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಕಥೆಯೊಂದಿಗೆ ಜನರ ವಾಸ್ತವಿಕ ಬದುಕಿನ ಕೆಲವು ಮಹತ್ವದ ವಿಚಾರಗಳು ಹೇಳಿದ್ದೇನೆ. ಒಂದು ಕಾಡಿನಲ್ಲಿ ಒಂದು ದಿನ ಒಂದು ಕತ್ತೆಯು ತಿರುಗಾಡುತ್ತಾ ಇರುವಾಗ ಒಂದು ಸಿಂಹವು ತನ್ನ ಬಾಯಿಯಲ್ಲಿ ತನ್ನ ಆಹಾರವನ್ನು ಹಿಡಿದುಕೊಂಡು ಬೇರೊಂದು ಆಹಾರದ ಸಲುವಾಗಿ ಅದರ ಹಿಂದೆ ಓಡುತ್ತಿರುತ್ತದೆ. ಅದನ್ನು ಕತ್ತೆ ನೋಡಿತ್ತು. ಆವಾಗ ಕತ್ತೆಯು ಸಿಂಹಕ್ಕೆ ತಡೆದು, ಅರೇ ಹುಚ್ಚು ಸಿಂಹನೇ, ಮೊದಲೇ ಬಾಯಲ್ಲಿ ಒಂದು ಆಹಾರ ಇದೆ, ಮೊಲ ಇದೆ, ಮತ್ತು ಇನ್ನೊಂದು ಆಹಾರಕ್ಕಾಗಿ ಬೇಟೆಯಾಡುತ್ತಿದ್ದಿ ಅಂತ ಕೇಳಿತು. ಅಲೋ ಮೂರ್ಖ ಕತ್ತೆರಾಯನೇ, ಇವಾಗ ಮಳೆಗಾಲ ಶುರು ಆಗುತ್ತದೆ. ಹೆಚ್ಚಿಗೆ ಮಳೆಯಾದರೆ ತಿನ್ನಲು ಏನೂ ಸಿಗಲ್ಲ. ಅದಕ್ಕಾಗಿ ನನ್ನ ಆಹಾರವನ್ನು ನಾನೇ ಸಂಗ್ರಹಿಸಿಕೊಳ್ಳುತ್ತಿದ್ದೇನೆ ಅಂತ ಸಿಂಹ ಕತ್ತೆಗೆ ಹೇಳಿತು. ಮತ್ತು ಯಾರಿಗೂ ಗೊತ್ತು ಮಳೆ ಎಷ್ಟು ದಿನಗಳವರೆಗೆ ಇರುತ್ತದೆ ಅಂತ. ಅದಕ್ಕಾಗಿ ನನ್ನ ಆಹಾರವನ್ನು ನಾನೇ ಒಂದೇ ಸಲಕ್ಕೆ ಎಲ್ಲ ಸಂಗ್ರಹಿಸಿಕೊಳ್ಳುತ್ತಿದ್ದೇನೆ. ಆವಾಗ ಕತ್ತೆ ಹೇಳಿತು, ಎಲ್ಲೋ ಮೂರ್ಖ ಸಿಂಹನೇ, ನೀನು ಎಷ್ಟೊಂದು ಮೂರ್ಖ ಇದ್ದಿ. ಈ ಮಳೆಯಿಂದ ಏಕೆ ಭಯಪಡಬೇಕು? ಮೋಜು ಮಜಾ ಮಾಡಬೇಕು, ಸಂತೋಷದಿಂದ ಆಟ ಆಡೋಣ, ಎಂಜಾಯ್ ಮಾಡೋಣ ಅಂತ ಕತ್ತೆ ಸಿಂಹಕ್ಕೆ ಹೇಳಿತು. ಹೀಗೆ ಹೇಳಿ ಮುಂದೆ ಹೋಗುತ್ತದೆ. ಅಲ್ಲಿ ಒಂದು ಕುರಿಯು ತನಗಾಗಿ ಆಹಾರವನ್ನು ಸಂಗ್ರಹಣೆ ಮಾಡಿಕೊಳ್ಳುತ್ತಿತ್ತು. ಆವಾಗ ಕತ್ತೆಯನ್ನು ನೋಡಿತು. ಕುರಿಯ ಹತ್ತಿರಕ್ಕೆ ಬಂದು ಆವಾಗ ಕುರಿಯು ಕತ್ತೆಗೆ ಹೇಳಿತು, ನೋಡು ಕತ್ತೆರಾಯನೇ, ಇನ್ನು ಮುಂದೆ ಮಳೆಗಾಲ ಪ್ರಾರಂಭವಾಗುತ್ತದೆ. ನೀನು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳು ಅಂತ ಹೇಳಿತು. ಆಗ ಕತ್ತೆಯು, ಹಲೋ ಮೂರ್ಖ ಕುರಿಯೇ, ಆ ಸಿಂಹನ ಹಾಗೆ ನೀನು ಮೂರ್ಖ ಇದ್ದೀಯೇನೋ? ಮಳೆಗಾಲದಲ್ಲಿ ಎಂಜಾಯ್ ಮಾಡುವುದನ್ನು ಬಿಟ್ಟು ಆಹಾರ ಸಂಗ್ರಹಣೆ ಮಾಡುತ್ತೀಯ ಅಂತ ಹೇಳಿ ಆ ಕತ್ತೆಯು ಮುಂದೆ ಹೋಗುತ್ತದೆ. ಅಲ್ಲೊಂದು ಮಂಗವು ತನಗಾಗಿ ಆಹಾರವನ್ನು ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳುತ್ತಿತ್ತು. ಆವಾಗ ಮಂಗವು ಕತ್ತೆಗೆ ಹೇಳಿತು, ಅರೇ ಕತ್ತೆರಾಯನೇ, ಆಹಾರದ ತಯಾರಿ ಮಾಡಿಕೊ, ಏಕೆಂದರೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿತು. ಕತ್ತೆ ಹೇಳಿತು, ಅರೇ ಮೂರ್ಖ ಮಂಗನೇ, ನೀವು ಎಷ್ಟೊಂದು ಮೂರ್ಖ ಇದ್ದೀರಿ. ನಿಮಗೆಲ್ಲರಿಗೂ ತಿನ್ನುವುದೇ ಹುಚ್ಚು ಹಿಡಿದಿದೆ. ಮಳೆಯಲ್ಲಿ ಎಂಜಾಯ್ ಮಾಡೋಣ, ಅದನ್ನು ಬಿಟ್ಟು ಕೇವಲ ತಿನ್ನುವುದನ್ನೇ ಸಂಗ್ರಹಣೆ ಮಾಡಿಕೊಳ್ಳುತ್ತಿದ್ದೀರಿ ಅಂತೆ ಕತ್ತೆಯು ಆ ಮಂಗನಿಗೆ ಹೇಳಿತು. ನೀವು ಹೀಗೆ ಸಂಗ್ರಹಣೆ ಮಾಡಿ, ನಾನು ಮಾತ್ರ ಮಳೆಯಲ್ಲಿ ಎಂಜಾಯ್ ಮಾಡುತ್ತೇನೆ ಅಂತ ಹೇಳಿ ಹೊರಟಿತು. ಸ್ವಲ್ಪ ಹೊತ್ತಿನಲ್ಲೇ ಮಳೆ ಪ್ರಾರಂಭವಾಯಿತು. ಮಳೆಯಲ್ಲಿ ಕತ್ತೆ ಒಂದು ಸಲ ಸಿಂಹದ ಮುಂದೆ ಕುಣಿಯಲು ಪ್ರಾರಂಭಿಸಿತು, ಮತ್ತು ಒಂದು ಸಲ ಕುರಿಯ ಮುಂದೆ, ಮತ್ತು ಮಂಗನ ಮುಂದೆ ಕುಣಿದು ಕುಪ್ಪಳಿಸಿತು. ಅವುಗಳ ಮುಂದೆ ಜಿಗಿದಾಡಿ ಸಂತೋಷಪಟ್ಟಿತು. ಒಂದೇ ಸಮನೆ ಮಳೆ ಬರಲು ಪ್ರಾರಂಭವಾಯಿತು. ಮಳೆ ನಿಲ್ಲದೆ ಮಳೆ ನೀರಿನಿಂದ ಮಾತ್ರ ಎಲ್ಲ ಕಡೆ ನೀರು ನಿಂತುಕೊಂಡಿತ್ತು. ಮತ್ತು ನೀರಿನಿಂದ ಹುಲ್ಲು ಸಹ ನೀರಿನಲ್ಲಿ ಮುಳುಗಲು ಪ್ರಾರಂಭವಾಯಿತು. ಆವಾಗ ಕತ್ತೆಗೆ ತುಂಬ ಹಸಿವೆ ಆಯಿತು.
ತಿನ್ನಲು ಆ ಕಡೆ ಈ ಕಡೆ ಹುಡುಕಲು ಪ್ರಾರಂಭ ಮಾಡಿತ್ತು. ಆವಾಗ ಕತ್ತೆಗೆ ತುಂಬ ಭಯ ಆಗಲು ಶುರುವಾಯಿತು. ಸಿಂಹ, ಕುರಿ ಮತ್ತು ಮಂಗವು ಅವರವರ ಮನೆಯಲ್ಲಿ ಬೆಚ್ಚಗೆ ತನ್ನ ಆಹಾರದ ಜೊತೆಯಲ್ಲಿ ಎಂಜಾಯ್ ಮಾಡಿಕೊಂಡು ಬೆಚ್ಚಗೆ ಕುಳಿತುಕೊಂಡವು. ಆ ಸಮಯದಲ್ಲಿ ಆ ಕಡೆಗೆ ಆ ಕತ್ತೆಗೆ ಹಸಿವೆ ತಾಳದೆ ಮೊದಲು ಆ ಸಿಂಹದ ಹತ್ತಿರ ಹೋಗುತ್ತದೆ. ನೋಡು ಸಿಂಹರಾಯನೇ, ತಿನ್ನಲು ಏನೂ ಇಲ್ಲ, ಎಲ್ಲ ಹುಲ್ಲು ನೀರಿನಲ್ಲಿ ಮುಳುಗಿಕೊಂಡಿದೆ. ನನಗೆ ತುಂಬ ಹಸಿವೆ ಆಗಿದೆ, ತಿನ್ನಲು ಏನಾದರೂ ಕೊಡು ಅಂತ ಕೇಳಿಕೊಳ್ಳುತ್ತದೆ. ನೀವು ಆವಾಗ ನನಗೆ ಸರಿಯಾಗಿಯೇ ಹೇಳಿದ್ದೀರಿ. ನಾನು ಆ ಮಾತಿಗೆ ಬೆಲೆ ಕೊಟ್ಟಿಲ್ಲ. ಇವಾಗ ಅನುಭವಿಸುತ್ತಿದ್ದೇನೆ. ನನಗೆ ತುಂಬ ನೋವು ತಂದಿದೆ ಅಂತ ಆ ಕತ್ತೆ ಸಿಂಹಕ್ಕೆ ಹೇಳಿತು. ಆವಾಗ ಆ ಸಿಂಹವು ಹೇಳಿತು, ಹೇ ಕತ್ತೆಯು, ಜೀವಿಸುವ ಸಲುವಾಗಿ ಬುದ್ಧಿ ಉಪಯೋಗಿಸಬೇಕಾಗುತ್ತದೆ. ಮತ್ತು ಮುಂದೆ ಕತ್ತೆಯು ಆ ಕುರಿಯ ಹತ್ತಿರಕ್ಕೆ ಹೋಗುತ್ತದೆ. ನೋಡು ಕುರಿ ಅಕ್ಕ, ನನಗೆ ತುಂಬ ಹಸಿವಾಗಿದೆ, ನನಗೆ ತಿನ್ನಲು ಕೊಡು ಅಂತ ಕೇಳಿತು. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ನಾನು ತಿನ್ನುವ ಊಟ ಸಂಗ್ರಹಣೆ ಮಾಡಿಕೊಳ್ಳಲಿಲ್ಲ ಅಂತ ಕುರಿಗೆ ಹೇಳಿತು. ಆವಾಗ ಕುರಿ ಹೇಳಿತು, ನೀನು ಆವಾಗ ಎಂಜಾಯ್ ಮಾಡಿದ್ದೆ, ಈಗ ಅನುಭವಿಸು ಅಂತ ಹೇಳಿತು. ಎಂಜಾಯ್ ಮಾಡುವುದನ್ನು ಬಿಟ್ಟು ಏನೂ ಹೇಳಲಿಲ್ಲ. ಕತ್ತೆ ಬೇಜಾರು ಮಾಡಿಕೊಂಡು ಆ ಮಂಗನ ಹತ್ತಿರಕ್ಕೆ ಹೋಗುತ್ತದೆ. ಅರೆ ಮಂಗನೇ, ನನಗೆ ಭಾಳಷ್ಟು ಹಸಿವಾಗಿದೆ, ತಿನ್ನಲು ಏನಾದರೂ ಕೊಡುವ ಅಂತ ಕೇಳಿತು. ಮತ್ತು ನನ್ನ ಹತ್ತಿರ ಏನೂ ಊಟ ಇಲ್ಲ, ನನಗೆ ಊಟ ಕೊಡು ಅಂತ ಕೇಳಿತು. ಮಂಗ ಹೇಳಿತು, ರೇ ಕತ್ತೆ, ಇದು ಮೊದಲೇ ಯೋಚಿಸಬೇಕಾಗಿತ್ತಲ್ಲ, ನೀನು ನಮ್ಮ ಮಜಾಕ್ ಮಾಡುತ್ತೀ ಎಲ್ಲ, ಇವಾಗ ಏನಾಗಿದೆ ಅಂತ ಮಂಗ ಹೇಳಿತು. ಕತ್ತೆ ಹೇಳಿತು, ನನ್ನಿಂದ ಇವಾಗ ಏನಾಗಿದೆ, ನನ್ನಿಂದ ತಪ್ಪಾಗಿದೆ. ಕೊನೆಗೆ ಮಂಗನು ಏನೂ ಕೊಡಲಿಲ್ಲ. ಅಲ್ಲಿಂದ ಬೇಜಾರು ಮಾಡಿಕೊಂಡು ಕತ್ತೆ ಹೊರಟು ಹೋಯಿತು. ಈ ಕಥೆಯಿಂದ ತಿಳಿದುಕೊಳ್ಳುವುದೇನೆಂದರೆ, ಯಾವತ್ತೂ ಮಜಾಕ್ ಮಾಡಬಾರದು, ಸೀರಿಯಸ್ಸಿಂದ ಕೆಲಸ ಮಾಡಬೇಕು. ಸಮಯ ಯಾವಾಗ ಬದಲಾಗುತ್ತದೆ ಯಾರಿಗೂ ಗೊತ್ತಿಲ್ಲ. ಸಮಯಕ್ಕೆ ತಕ್ಕಂತೆ ನಡೆಯಬೇಕು, ಸಮಯಕ್ಕೆ ತಕ್ಕಂತೆ ಬದಲಾಗಬೇಕು. ಸಮಯ ಸಂದರ್ಭ ಹೇಳಿ ಕೇಳಿ ಬರುವುದಿಲ್ಲ. ಸಮಯಕ್ಕೆ ಬೆಲೆ ಕೊಡಿ. ಇಲ್ಲಿ ಶ್ರೀಮಂತಿಕೆ ಹಣದಿಂದಲ್ಲ, ಮನುಷ್ಯನ ಗುಣದಿಂದ ಇರಬೇಕು. ಆಸ್ತಿ, ಅಂತಸ್ತು, ಅಧಿಕಾರ, ಬಂಗಾರ, ಬೆಳ್ಳಿ, ವಜ್ರ ಮತ್ತು ಹವಳ ಇವುಗಳಿಂದ ಶ್ರೀಮಂತಿಕೆ ಅಲ್ಲ. ಅವನಲ್ಲಿ ಸಂಸ್ಕಾರ ಇರಬೇಕು. ಸಂಸ್ಕೃತಿ, ಸಂಸ್ಕಾರ, ನಡೆನುಡಿ, ಅವನ ವಿಚಾರ, ಭಾವನೆಗಳು, ಉಪಕಾರ, ದಾನ, ಧರ್ಮ, ಕರ್ಮ, ಮನಸ್ಸು ಇವುಗಳಿಂದ ಶ್ರೀಮಂತನಾಗಿರಬೇಕು. ಇದೇ ನಿಜವಾದ ಶ್ರೀಮಂತಿಕೆ. ಕೋಟಿ ಕೋಟಿ ಹಣ ಇದ್ದರೆ ಏತಕ್ಕೆ ಬಂತು? ಯಾರಿಗೂ ಸಹಾಯ ಮಾಡದಿದ್ದರೆ, ಹಸಿದವನಿಗೆ ಊಟ ಹಾಕದಿದ್ದರೆ, ಯಾರು ಹಸಿದವನಿಗೆ ಊಟ, ನೀರು, ಕಷ್ಟದ ಕಾಲಕ್ಕೆ ಸಹಾಯ ಮಾಡುವ ಗುಣ ಇರುತ್ತದೆಯೋ ಅವನು ನಿಜವಾದ ಶ್ರೀಮಂತ. ಈ ಮನುಷ್ಯನ ಶ್ರೀಮಂತಿಕೆಯ ಅರ್ಧ ಅವನ ಹಣದ ರೂಪದಲ್ಲಿದ್ದರೆ, ಇನ್ನೂ ಅರ್ಧ ಅವನ ಗುಣದ ರೂಪದಲ್ಲಿರುತ್ತದೆ. ಮನುಷ್ಯನ ಶ್ರೀಮಂತಿಕೆ ಹಣದಿಂದ ಅಳೆಯುವುದಲ್ಲ, ಅವನ ಗುಣದಿಂದ ಅಳೆಯಬೇಕು. ಅವನ ವ್ಯವಹಾರ, ಅವನ ಕರ್ಮ ಇವು ಸರಿಯಾಗಿದ್ದರೆ ಅವನು ಒಬ್ಬ ದೊಡ್ಡ ಶ್ರೀಮಂತನೇ. ಮನುಷ್ಯನಲ್ಲಿ ದಾನ ಧರ್ಮ ಮಾಡುವ ಗುಣ ಇರಬೇಕು. ಅವನೇ ನಿಜವಾದ ಶ್ರೀಮಂತ. ಮನುಷ್ಯನ ಕರ್ಮವು ಸರಿಯಾಗಿದ್ದರೆ ಜೀವನದಲ್ಲಿ ಎಲ್ಲವೂ ಸರಿಯಾಗಿಯೇ ನಡೆಯುತ್ತದೆ. ನಿಮ್ಮ ಕರ್ಮ ಹೇಗೋ ಹಾಗೇ ನಡೆಯುತ್ತದೆ. ನೀನು ನಿಮ್ಮ ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ಆಗುತ್ತದೆ, ನೀವು ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಆಗುತ್ತದೆ. ಇದು ನೂರಕ್ಕೆ ನೂರು ಸತ್ಯ ಮಾತು. ಅದಕ್ಕಾಗಿ ಜೀವನದಲ್ಲಿ ಕರ್ಮ, ವಿಚಾರ, ಮನಸ್ಸು ಇವುಗಳು ಸರಿಯಾಗಿರಲಿ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡುವುದರಿಂದ ಏನೂ ಲಾಭ ಇಲ್ಲ. ಇನ್ನೊಬ್ಬರ ಒಳ್ಳೆಯದನ್ನೇ ಬಯಸಿ, ನಿಮಗೂ ಒಳ್ಳೆಯದೇ ಆಗುತ್ತದೆ. ನಿನ್ನ ಕರ್ಮ ಹೇಗೆ ಹಾಗೆ ನಡೆದುಕೊಂಡು ಬರುತ್ತದೆ. ಹಸಿದವರಿಗೆ ಊಟ ಹಾಕಿ, ನೀರಿಳಿಸಿ ಬಂದವನಿಗೆ ಒಂದು ಗ್ಲಾಸ್ ನೀರು ಕೊಡಿ. ಕಷ್ಟದ ಕಾಲಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದವನಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇದೇ
ಪುಣ್ಯದ ಕೆಲಸ. ಎಲ್ಲಕ್ಕಿಂತ ದೊಡ್ಡ ಅನ್ನದಾನ. ಅನ್ನ ಹಾಕಿ ಪುಣ್ಯ ಕಟ್ಕೊಳ್ಳಿ. ಇನ್ನೊಬ್ಬರ ಮನಸ್ಸು ನೋಯಿಸಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.